ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರ ಬ್ಯಾಂಕನಿ ಹುನಗುಂದದ ಸನ್ 2025 ರಿಂದ 2030ರವರೆಗಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿಗೆ ದಿನಾಂಕ ಜನವರಿ 19, 2025 ರಂದು ಜರುಗುವ ಚುನಾವಣೆಯಲ್ಲಿ 19 ಸ್ಥಾನಗಳಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಹಿಂದುಳಿದ ಬವರ್ಗ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಹುನಗುಂದ ತಾಲೂಕಿನ ಚಿತ್ತವಾಡಗಿ ಗ್ರಾಮದ ಮಂಟಪಗೌಡ ಉರ್ಫಾಜ್ಜಪ್ಪಗೌಡ ಬಸವರಾಜನಾಡಗೌಡ್ರರು ದಿನಾಂಕ ಜನವರಿ 11, 2025 ರಂದು ಅಪರಾಹ್ನ 12 ಗಂಟೆಗೆ ತಮ್ಮ ಬಂಧು ಬಳಗ ಬೆಂಬಲಿಗರೊಂದಿಗೆ ಬ್ಯಾಂಕಿನ ಕಾರ್ಯಾಲಯದಲ್ಲಿ ಚುನಾವಣಾ ಸಹಾಯಕ ಅಧಿಕಾರಿಗಳಾದ RN ಗಂಟೆಯವರಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕಿನ ಷೇರು ಮತದಾತ ಬಾಂಧವರಲ್ಲಿ ಮತಯಾಚಿಸುತ್ತಾ ಮಾತನಾಡಿ, ತಮ್ಮ ಕುಟುಂಬವು ಬಹು ವರ್ಷಗಳಿಂದ ಸಮಾಜಮುಖಿ ಸೇವೆಯ ರಾಜಕೀಯ ಹಿನ್ನೆಲೆ ಹೊಂದಿದೆ. ಆ ನಿಟ್ಟಿನಲ್ಲಿ ತಮ್ಮ ಧರ್ಮಪತ್ನಿರು ಜಿಲ್ಲಾ ಪಂಚಾಯತ ಚುನಾವಣೆಗೆ ಸ್ಪರ್ಧಿಸಿ ಅಲ್ಪಮತದಾಂತರದಲ್ಲಿ ಪರಾಭವಗೊಂಡ ಬಗ್ಗೆ ಹಾಗೂ ಸ್ವತಃ ತಮ್ಮನ್ನು ಸಹಕಾರಿ ಕ್ಷೇತ್ರದ ರಂಗದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಅನೇಕ ಸಮಾಜ ಪರ ಕೈಗೊಂಡ ಕಾರ್ಯಗಳನ್ನು ಪ್ರಸ್ತಾಪಿಸಿದರು. ನಂತರ ಬ್ಯಾಂಕಿನ ಸರ್ವೋತ್ಮುಖಾಭಿವೃದ್ಧಿಗೆ ಹಾಗೂ ಸಮಸ್ತ ಬ್ಯಾಂಕಿನ ಷೇರು ಮತದಾತ ಬಾಂಧವರ ಹಿತಪರ ಸೇವೆಗೆ ಮತದಾತರು ತಮ್ಮ ಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಮುಖಂಡರಾದ ಸಂಗಣ್ಣ ಹೊಸೂರ, ಸಂಗಣ್ಣೆರೂರ, ಬಸವರಾಜ ಬಡ್ಡಿ, ಬಸವರಾಜ ಹೊಸೂರ ಸೇರಿದಂತೆ ಇತರರಿದ್ದರು. ಏತನ್ಮಧ್ಯೆ ಮಹಿಳಾ ಕ್ಷೇತ್ರಕ್ಕೆ ಶ್ರೀಮತಿ ಸುಜಾತಾ ಸಿನಾಗರಾಳ, ಶ್ರೀಮತಿ ಶೈಲಜಾ ದೇಸಾಯಿ ಹಾಗೂ ಸಾಮಾನ್ಯ ಕ್ಷೇತ್ರಕ್ಕೆ ಮಹಾಂತೇಶ ತೊಂಡಿಹಾಳ, ಸಂಗಣ್ಣ ಸಿಕಡಪಟ್ಟಿ ಸೇರಿ ವಿವಿಧ ಕ್ಷೇತ್ರಗಳಿಗೆ ಇತರ ಅಭ್ಯರ್ಥಿಗಳು ತಮ್ಮ ಬಂಧು ಬಳಗ ಮತ್ತು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಚುನಾವಣಾಧಿಕಾರಿಗಳು ಇಂದು ನಾಮಪತ್ರ ಸಲ್ಲಿಕೆಯ ಕೊನೆ ದಿನದಂದು 39 ನಾಮಪತ್ರ ಸಲ್ಲಿಕೆಯೊಂದಿಗೆ ನಾಮಪತ್ರಗಳ ಸಂಖ್ಯೆಯು ಒಟ್ಟು 114ಕ್ಕೆ ಏರಿಕೆಯಾಗಿದೆ ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದರು. ಲೋಕನಾಯಕ್, ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್, ಹುನಗುಂದ. ನಾನು ಮಂಟಪಗೌಡ ಬಸವರಾಜ ನಾಡಗೌಡ ಉರ್ಫ್ ಅಜ್ಜಪ್ಪಗೌಡ ನಾಡಗೌಡ ಎಲ್ಲ ಷೇರು ವಿಜಯ ಮಹಾಂತೇಶ್ ಬ್ಯಾಂಕಿನ ಎಲ್ಲ ಷೇರು ಮತದಾರ ಬಾಂಧವಗಳಲ್ಲಿ ನಮಸ್ಕರಿಸುತ್ತಾ, ನಾನು ಈ 2025ನೇ ಸಾಲಿನ 19ನೇ ತಾರೀಕು ಜನವರಿ 19ನೇ ತಾರೀಕಿನಿಂದ ನಡೆಯುವ ಚುನಾವಣೆಯಲ್ಲಿ ಇಂದು ಸ್ಪರ್ಧೆ ಮಾಡಿದ್ದು ಎಲ್ಲ ಷೇರುದಾರ ಬಾಂಧವರು ನನಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ. ನಾನು ಹಿಂದೆ ಚಿತ್ತವಾಡಗಿ PKPSನಲ್ಲಿ 5 ವರ್ಷ PKPS ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ ಅನುಭವ, ಸಹಕಾರಿ ಕ್ಷೇತ್ರದಲ್ಲಿ ಅನುಭವವಿದ್ದು ಈ ಬ್ಯಾಂಕಿನ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಕಲಾವಕಾಶ ಮಾಡಿಕೊಡಬೇಕೆಂದು ಎಲ್ಲರಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದು ನನ್ನ ಮೊದಲನೇ ಬ್ಯಾಂಕಿನ ಚುನಾವಣೆಯಾಗಿದ್ದು ಎಲ್ಲರೂ ನನಗೆ ಅವಕಾಶ ಮಾಡಿಕೊಡಬೇಕಾಗಿ ನಮ್ರ ವಿನಂತಿ. ನಿನ್ನಲ್ಲಿ ಎಷ್ಟು ವರ್ಷಗಳಿಂದ ಐತ್ರಿ? 20 ವರ್ಷದಿಂದ ಐತೆ. 20 ವರ್ಷದಿಂದ ಅನುಭವ ಐತೆ. ಇದೇ ಕ್ಷೇತ್ರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಾನು ಒಂದು ಸಾರಿ ಜಿಲ್ಲಾ ಪಂಚಾಯತಿ ನಮ್ಮ ಮಿಸಸ್ ಜಿಲ್ಲಾ ಪಂಚಾಯತಿಯಲ್ಲಿ ಎದುರಿಸಿ ಸೋಲು ಅನುಭವಿಸಿದ್ವಿ. ಅದಕ್ಕಾಗಿ ನಾನು ಸಹಕಾರಿ ಕ್ಷೇತ್ರದಿಂದ 5 ವರ್ಷ PKPS ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೀನಿ. ನಾನು ಸಹಕಾರಿ ಸಂಸ್ಥೆ ಅಂದರೆ ಇದು ವಿಶ್ವಾಸವಿರುವುದರಿಂದ ಅದಕ್ಕೆ ವಿಜಯ ಮಹಾಂತೇಶ್ ಬ್ಯಾಂಕ್ ಹೆಚ್ಚು ಮುಂದೆ ಇದನ್ನು ಮಾಡಬೇಕಂತ ನಾನು ಇದೇ ಕ್ಷೇತ್ರವನ್ನು ಆಯ್ಕೆಕೊಂಡಿದ್ದೆ. ಅಭಿವೃದ್ಧಿ ಮಾಡಬೇಕಂತ ಆಯ್ಕೆ ಮಾಡ್ಕೊಂಡು ಉದ್ದೇಶ ಐತೆ. ಅಂದ್ರೆ ನೀವು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಚುನಾವಣೆಯಲ್ಲಿ ಎಷ್ಟು ಮತಗಳನ್ನು ನೀವು ಪಡಿಬಹುದು ಅಂತ ನಿಮ್ಗೆ ಅನ್ಸುತ್ತಿದ್ರೆ? ನಾ ಗೆಲ್ಬಹುದಂತ ನಿಮ್ಗೆ ವಿಶ್ವಾಸ ಐತೆ? ಎಷ್ಟು ಓಟಿಂದ ಗೆಲ್ಬಹುದು ಅಂತೀರಿ? ಎಷ್ಟು ಓಟ್ ಅಂತ ಇಲ್ಲ, ಒಟ್ಟು ಗೆಲ್ತೇನೆ. ನಿರೀಕ್ಷೆ ಗೆಲ್ತೀರಿ ಒಟ್ಟು? ಓಕೆ, ಹೌದು. ಧನ್ಯವಾದಗಳು ಸರ್.